ಹಾಯ್ ಹೆಲೋ ಎವ್ರಿವನ್. ಇದು ನಮ್ಮ ಹಾಸನದ ಸಂತೆಪೇಟೆಯಲ್ಲಿ ಶುರುವಾಗಿರುವಂಥ ಎಕ್ಸಿಬಿಷನ್ ವ್ಲಾಗ್. ನಾನು ನನ್ನ ಫ್ರೆಂಡ್ಸ್ ಹೋಗಿದ್ವಿ ಎಕ್ಸಿಬಿಷನ್ಗೆ. ಎಂಟ್ರಿ ಟಿಕೆಟ್ ತೊಗೊಂಡು 60 ರೂಪೀಸ್ ಪರ್ ಹೆಡ್ ಒಳಗಡೆ ಎಂಟ್ರಿ ಆದ್ವಿ. ಇದು ನನಗೆ ಫಸ್ಟ್ ಟೈಮ್. ನಾನು ಹಾಸನದಲ್ಲಿ ಅವಾಗವಾಗೆಲ್ಲ ಈ ಥರ ಎಕ್ಸಿಬಿಷನ್ ಆಗ್ತಾ ಇರುತ್ತೆ, ಬಟ್ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸ್ ಇದು ಸೆಕೆಂಡ್ ಟೈಮು. ಎಲ್ಲ ಏನೇನು ಇದೆ ಎಲ್ಲ ವೈಶಿಷ್ಟ್ಯಗಳು ಹಾಕ್ಬಿಟ್ಟವ್ರೆ. ಈ ವ್ಲಾಗರ್ಗಳ್ದೆಲ್ಲ ಏನು ಪ್ರಾಬ್ಲಮ್ ಗೊತ್ತಾ, ಯಾವುದು ನೋಡೋಂಗಿಲ್ಲ, ಬರೀ ವಿಡಿಯೋ ಮಾಡ್ಕೋಬೇಕಷ್ಟೇ. ಹಾಕ್ತಾರಾ ಅಮೌಂಟಾ? ಬೇಡಪ್ಪ ಹಾಗಾರೆ ಫ್ರೀಯಾಗಿ ಹಾಕಿ. ಅಲ್ಲ ಸತ್ಕಿದ್ದು ಆದ್ರೆ ಮುಗಿದ್ಕಾದ್ರೆ ಎಲ್ಲ ಥರ ಬರ್ಡ್ಸ್, ಅನಿಮಲ್ಸ್ ಇದೆಯಾ? ಇಲ್ಲ, ಬರ್ಡ್ಸ್ ಬರ್ಡ್ಸ್ ಮತ್ತು ಸ್ನೇಕ್ಸ್. ಬೋರಾಗಲ್ವಾ ನಿಮಗೆ? ನಮ್ಮ ಮೈಸೂರು ಎಕ್ಸಿಬಿಷನ್ ನೋಡ್ದಂಗೆ ಆಗ್ತೀವಿ. ಮೈಸೂರು ಜಾತ್ರೆ ಅದು ಅಂತ, ಅದು ನೋಡೋಕ್ಕೆ ಒಂಥರ ಖುಷಿ. ನಾವು ಮೊದಲೇ ಮೈಸೂರವರು, ಎಲ್ಲಿ ಹೋದರೂ ಸ್ವಲ್ಪ ಮೈಸೂರಿಗೆ ಕಂಪೇರ್ ಮಾಡ್ಕೊಂಡು ನೋಡೋದು ಜಾಸ್ತಿ. ಮತ್ತು ಹೆಣ್ಮಕ್ಳಿಗೆ ಫಸ್ಟು ಅಟ್ರಾಕ್ಷನ್ ಆಗೋದೆ ಈ ಥರ ಶಾಪಿಂಗ್ ಏರಿಯಾ. ಸೊ ನಾವೇನು ತೊಗೊಳ್ಳಿಲ್ಲ, ಜಸ್ಟ್ ಫಸ್ಟ್ ಈ ಕಡೆ ನೋಡ್ಕೊಂಡು ಹೋಗೋಣ, ಆ ಕಡೆಯಿಂದ ಬರ್ತಾ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಅದು ಶೇಡ್ ಆಗುತ್ತೆ. ನಾನು ತಗೋತೀನಿ, ನಂಗೆ ಅದು ಬೇಕು. ಹಾಕೊಳ್ಳೋದ ಅದು ರೇಟಿಂಗ್ಸ್ ಇದೆ ಆ ಥರದಿತ್ತು, ಅದು ತಗೊಳ್ಳ. ಅದಕ್ಕೆ ಇದು ಕಡಿಮೆ, ಇದು ಲೈಟ್ ಬರಲ್ವಾ? ಇದೇ ಬೇಕು, ಇದೇ ತಗೊಳ್ಳ. ಜಾತ್ರೆ ಆಗೈತೆ ಸ್ವಲ್ಪ ಅಲ್ವಾ? ಅದೇ 70 ಮಾಡ್ಕೊಂಡು ಕೊಡಿ. ಬರುತ್ತೆ ಕೊಡಿ, 70ಗೆ ಬರುತ್ತೆ ಕೊಡಿ. ಅದು ನೋಡಿರ್ತೀವಿ, ಫಿಕ್ಸೆಡ್ ರೇಟ್ ಅಂತ ಹಾಕಿರ್ತಾರೆ. ಆದರೂ ನಾವು ಹೆಣ್ಮಕ್ಳಲ್ವ, ಬಾರ್ಗಿನ್ ಮಾಡದೆ ತೊಗೊಳ್ಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಹಾಗಂತ ಅವ್ರೇನು ಕೊಡಲಿಲ್ಲ, ಎಷ್ಟಿತ್ತು ಅಷ್ಟೇ ತೊಗೊಂಡ್ರು. ಆದರೂ ಒಂದು ಸತಿ ಬಾರ್ಗಿನ್ ಮಾಡೋಣ ಅಂತ. ನೋಡಿ ಹೇಗೆ ಕಾಣ್ತಾ ಇದೆ. ಸರ್ ಪ್ರಮೋಷನ್ ಮಾಡಕ್ಕೆ ಹೇಳಿದ್ದಾರೆ, ಬನ್ನಿ ಇಲ್ಲೆಲ್ಲ ಮಂಕಿ ಟೋಪಿ ಎಲ್ಲ ಹಾಕೊಡ್ತಾರೆ. 80 ರೂಪೀಸ್ ತಗೊಳ್ಳಿ. 80 ತಗೊಳ್ಳಿ. ಕೈಸಿದ ಆಡಬೇಕು ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಜೋಶಲ್ಲಿ ನಿಂತ್ಕೊಂಡಿದ್ದೆ. ಯಾವಾಗಲೂ ಟ್ರೈ ಮಾಡಿಲ್ಲ, ಎಲ್ಲ ಟಿ ವಿಲೆಲ್ಲ ನೋಡಿದ್ದು ನೆನಪು ಅಷ್ಟೇ. ನನ್ನ ಫ್ರೆಂಡ್ಸ್ ಹೇಳಿದ್ರು ಬೇಡ ಇದು ಆಡಬೇಡಿ, ಭಯ ಆಗುತ್ತೆ ಅಂತ. ಬಟ್ ನಾವು ಕೇಳೋಲ್ಲ, ಬಂಡ ಧೈರ್ಯ ಮಾಡಿ ನಿಂತ್ಕೊಂಡೆ. ಬಟ್ ಅಂದರೆ ಸ್ಟಾರ್ಟಿಂಗ್ ಏನೂ ಅನ್ನಿಸ್ಲಿಲ್ಲ, ಸ್ವಲ್ಪ ಕಾಮನ್ ಅನ್ನಿಸ್ತು ಸ್ಟಾರ್ಟಿಂಗ್. ಇದೆ ಇಷ್ಟರಲ್ಲೇ ಬ್ಯಾಲೆನ್ಸ್ ಆಗುತ್ತೆ ಅಂತ. ಬಟ್ ಆಮೇಲೆ ಸ್ಟ್ರಗಲ್ ಇಸ್ ರಿಯಲ್ ಅಂತಾರಲ್ಲ ಹಾಗೆ. ಎಸ್ ಪಿ ಸರ್ ಫೋನ್ ಮಾಡ್ತಾರೆ. ಆಡ್ತೀರಾ ಸರ್, ಆಡ್ತೀರಾ? ಅಲ್ಲೋ ನೋಡಿ, ಚೆನ್ನಾಗಿದೆ, ಟ್ರೈ ಮಾಡಿ. ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ, ಇದು ಏನೂ ಆಗಲ್ಲ, ಸುಮ್ಮನೆ ನಾನು ಅಂದ್ಕೊಳ್ಳೋದು ಆ ಥರ ಕೂಗಾಡಬಾರ್ದು, ಚೈಲ್ಡಿಶ್ ಥರ ಬಿಹೇವ್ ಮಾಡಬಾರ್ದು ಅಂತ. ಆದರೂ ಅದು ಏನು ಕಷ್ಟ ಆದರೂ ಆಗಲಿಲ್ಲ.
ಆಡ್ತೀರಾ ಅಲ್ಲೋ ಆಡ್ತೀರಾ ಸರ್ ಆಡ್ತೀರಾ ಮ್ಯಾಮ್ ರೆಡಿ ಆಡ್ತೀರಾ ಅಲ್ಲೋ ಈ ಕಡೆ ಆಡ್ತೀರಾ ಆಡ್ತೀರಾ ಅಲ್ಲೋ ಆಡ್ತೀರಾ ಸರ್ ಆಡ್ತೀರಾ ಅಲ್ಲೋ ಜೊತೆಲಿ ಕರ್ಕೊಂಡು ಹೋಗಿರ್ತೀವಲ್ಲ ಅವರು ಸಾಥಂತೂ ಕೊಡಲ್ಲ, ಬಟ್ ಎಂಜಾಯ್ ಮಾಡ್ತಾರೆ ಇಂಥ ಮೂಮೆಂಟ್ಸ್ನ. ನಾನು ಕಾಮನ್ ಆಗಿರ್ತಲ್ಲ ಅನ್ಕೊಂಡಿದ್ದೆ. ಇದು ಹಾರ್ಟ್ ವೀಕ್ ಇರೋರು ಎಲ್ಲ ಆಡೋಕ್ಕೆ ಹೋಗ್ಬೇಡಿ. 3D ಎಫೆಕ್ಟ್ಸ್ ಅಂತ ಗೊತ್ತಿದ್ದು ನಮಗೆ ಇಷ್ಟು ಇದಾಗುತ್ತೆ, ಭಯ ಆಗುತ್ತೆ, ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ. ಅಲ್ಲಿಂದ ಬಂದು ಇನ್ನು ಗೇಮ್ಸ್ ಇತ್ತು, ಗೇಮ್ಸ್ ಹತ್ರ ಬಂದ್ವಿ. ಅಲ್ಲೇ ಎಲ್ಲ ಸೇಮ್ ಆ್ಯಸ್ ಯೂಶ್ವಲ್ ಎಕ್ಸಿಬಿಷನಲ್ಲೆಲ್ಲ, ಮೈಸೂರು ಎಕ್ಸಿಬಿಷನಲ್ಲೆಲ್ಲ ಹೇಗಿರುತ್ತೆ ಹಾಗೆ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಒಂದೇ, ಡೆಲ್ಲಿ ಹಪ್ಪಳ. ಕೊನೆಗೂ ಡಿಸೈಡ್ ಮಾಡಿಕೊಂಡು ಒಂದು ಗೇಮ್ ಆಡೋಣ ಅಂತ ಬಂದ್ವಿ. ಅದು ಯಾವ ಗೇಮ್ ನೋಡಿ. ನಾವು ಯಾವುದು ಡ್ಯಾಶಿಂಗ್ ಕಾರ್ ಆಡೋಕೆ ಹೋಗ್ತಿದ್ವಿ. ಬ್ರೇಕ್ ಡ್ಯಾನ್ಸ್ ಇದು. ನಾವಿರೋದು 3 ಜನ. ಅದರಲ್ಲಿ ಇಬ್ಬರು ಒಂದರಲ್ಲಿ ಕೂತ್ಕೊಳ್ಳೋಕೆ ಪರ್ಮಿಷನ್ ಇರೋದು, ಬಟ್ ನಾವು 3 ಜನ ಒಟ್ಟಿಗೆ ಕೂತ್ಕೋಬೇಕು, ಇಲ್ಲಾಂದ್ರೆ ಏನು ಮಜಾ ಇರಲ್ಲ ಅಂದ್ಬಿಟ್ಟು 3 ಜನನೂ ಡಿಸೈಡ್ ಮಾಡಿಕೊಂಡು ಎಲ್ಲ ಒಂದೊಂದ್ರಲ್ಲಿ ಸಪ್ರೇಟಾಗಿ ಕೂತ್ಕೊಳ್ಳೋಣ ಅಂತ. ಬಟ್ ಅವರು ಇಲ್ಲ, ಇಬ್ಬರು ಒಂದರಲ್ಲಿ ಕೂತ್ಕೋಬೇಕು, ಒಬ್ಬರಿಗೆ ಬೇರೆಯದನ್ನ ಕೂರಿಸ್ತೀವಿ, ಜನ ಜಾಸ್ತಿ ಇದ್ದಾರೆ ಅಂತ. ನಾವು ಕೇಳೆಲ್ಲ ಹಠ ಮಾಡಿ ಕೂತ್ಕೊಂಡ್ವಿ. ಅದಕ್ಕೆ ಅವನು ನಮ್ಮಿದನ್ನೇ ತುಂಬ ಫಾಸ್ಟಾಗಿ ಓಡಿಸಿದ್ವಿ, ತುಂಬ ಪೇಯ್ನ್ ಆಗೋಗಿತ್ತು, ಕುತ್ತಿಗೆ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ಅಂತ ಆ ಥರ ಮಾಡಿದ್ರು ಅನಿಸುತ್ತೆ. ಆಟ ಮುಗಿಸ್ಕೊಂಡು ಈ ಕಡೆ ಬಂದರೆ ಹಾವು, ಅದು 100 ರೂಪೀಸ್ ಅಂತೆ, ಮೈ ಮೇಲೆ ಹಾಕೋದಂತೆ. ಯಪ್ಪ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಅದಕ್ಕೆ ಈ ಕಡೆ ಓಡಿ ಬಂದೆ. ನೆಕ್ಸ್ಟ್ ಬರ್ಡ್ಸು ಮತ್ತು ಇಲಿಗಳು, ಆಮೆ ಎಲ್ಲ ವೆರೈಟಿ ಆಗಿದ್ವು ಎಲ್ಲ.
ಹೋಗಿ ಹೋಗಿ ಬಾಯ್ ಅಂತು ಅಂತ ಭಯ ಆಯ್ತು ನನಗೆ ಅದು. ಬಾ. ನಮ್ಮ ಕನ್ನಡ ಆ್ಯಕ್ಟರ್ಸ್ ಮತ್ತು ರಾಷ್ಟ್ರಕವಿಗಳದ್ದು ಎಲ್ಲರದ್ದು ಫೋಟೋಸ್ ಎಲ್ಲ ಹಾಕಿದ್ರು ನೋಡಿ ಖುಷಿ ಆಯಿತು. ನಮ್ಮ ಕನ್ನಡಿಗರದ್ದು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡ ಉಳಿದಿರೋದು ಇವ್ರುಗಳಿಂದನೇ. ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು. ನಾವು ಕೂಡ ನಮ್ಮ ಪ್ರಯತ್ನ ಪಡಬೇಕು ಕನ್ನಡ ಉಳಿಸೋಕ್ಕೆ. ಗೈಸ್ ಹೇಗಿತ್ತು ಎಕ್ಸಿಬಿಷನ್? ಸೂಪರ್. ಬ್ರೇಕ್ ಡ್ಯಾನ್ಸ್ ಹೇಗಿತ್ತು? ಮಿರಾಕಲ್ ಅಲ್ಲ, ಅವ್ರು ಇನ್ನೂ ಹ್ಯಾಂಗ್ ಓವರ್ ತಲೆಯಲ್ಲಿ ಹೋಗೇ ಇಲ್ಲ. ರೆಡಿ. ಇನ್ನೇನು ನಾವು ಹಾಗೆ ಅಲ್ಲ, ಎಲ್ಲಿ ಹೋದರೂ ಫೋಟೋಸ್ ವೀಡಿಯೋಸ್ ಮಾಡಿದೆ ಆಚೆ ಬರೋಲ್ಲ. ಆ್ಯಕ್ಚುಲಿ ನಾನು ಹೋಗಿದ್ದು ಈ 3D ಫೋಟೋಸ್ಗೆ. ಯಾಕಂದರೆ ನನ್ನ ಫ್ರೆಂಡ್ಸು ಫಸ್ಟ್ ಟೈಮ್ ಹೋಗಿದ್ರಲ್ಲ, ಅವ್ರ ಫೋಟೋಸ್ ಎಲ್ಲ ಹಾಕಿದ್ರು. ಅದನ್ನು ನೋಡಿ ನಾನು ತೊಗೋಬೇಕು ಅಂತಲೇ ಹೋಗಿದ್ದು. ಮೋಸ್ಟ್ ರೀಸನ್ ಹೋಗಿದ್ದು ಎಕ್ಸಿಬಿಷನ್ಗೆ ಅಂದರೆ ಇದೇ. ಎಲ್ಲ ಫನ್ನಿ ಆಗಿತ್ತು. ಖುಷಿ ಆಯಿತು. ಕ್ರಿಸ್ಮಸ್ ಟೈಮ್ದಲ್ಲ, ಅದಕ್ಕೆ ಕ್ರಿಸ್ಮಸ್ ಸ್ಯಾಂತಾ ಕ್ಲಾಸ್ನ ಹಾಕಿದರು. ಅಲ್ಲಿಂದ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನೇನು ಟೈಮ್ ಆಯಿತು. ನಾವು ಹೋದಾಗ 8:30 ಏನೋ ಆಗಿತ್ತು. ರಿಟರ್ನ್ ಬರುವಾಗ ಮೇ ಬಿ 10 o'clock ಆಗಿತ್ತು ಅನಿಸುತ್ತೆ. ಹಾಗೆ ಆನ್ ದ ವೇ ಹೋಗ್ತಾ ಲಸ್ಸಿ ಪ್ಲಸ್ಸಲ್ಲಿ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ಫಸ್ಟ್ ಬನ್ನಿ. ಹಾಯ್ ಫ್ರೆಂಡ್ಸ್. ಚಳಿಲಿ ನಡುಕ್ತಾ ಅವ್ರ ಮನೆಗೆ ಬಿಟ್ಟು ನನ್ನ ಮನೆಗೆ ಹೋಗಬೇಕಿತ್ತು. ಇದು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.